ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ದೊಡ್ಡ ಮಟ್ಟದ ಗಲಾಟೆಯಾಗಿದೆ. ನಾಗಮಂಗಲದ ಗಲಭೆ ಪ್ರಕರಣ ಬಹುತೇಕ ಜಿಲ್ಲೆಗಳಿಗೆ ಅದು ವ್ಯಾಪಿಸ್ತಾ ಇದೆಯಾ ಅನ್ನುವಂಥ ಅನುಮಾನ. ಮನೆ ವಾಹನಗಳ ಮೇಲೆ ಎಲ್ಲೂ ಕೂಡ ಕಲ್ಲು ತೂರಾಟ ಆಗ್ಬಿಟ್ಟಿದೆ. ಆನೆಕೊಂಡ ಬಳಿ ಕಲ್ಲು ತೂರಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ವಿ. ಮನೆಯ ಕಿಟಕಿ, ಗಾಜು ಎಲ್ಲವೂ ಕೂಡ ಪುಡಿ ಆಗಿರೋದು. ಗಣೇಶ ವಿಸರ್ಜನೆಗೆ ಹೊರಟಂತ ಸಂದರ್ಭದಲ್ಲೇ, ಮೆರವಣಿಗೆಗೆ ಹೊರಟಂತ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಗಿದೆ. ಯಾರೋ ದುಷ್ಕರ್ಮಿಗಳು ಏಕಾಏಕಿ ನುಗ್ಗಿ ಕಲ್ಲು ತೂರಿದ್ದಾರೆ. ಒಟ್ನಲ್ಲಿ ಇದರ ಉದ್ದೇಶ ಅಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಂತಿ ಭಂಗ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ರಾಜ್ಯದಲ್ಲಿ ಅನ್ನೋದನ್ನ ಪದೇ ಪದೇ ನಾವು ಪ್ರಶ್ನೆ ಮಾಡಲೇಬೇಕಾದಂತಹ ಸನ್ನಿವೇಶಗಳು, ಅದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ನಾಗಮಂಗಲದ ಘಟನೆಯ ಬಳಿಕನಾದರೂ ಎಚ್ಚೆತ್ತುಕೊಳ್ಬೇಕಿತ್ತು. ಬಹುತೇಕ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಗಣೇಶ ಉತ್ಸವದ ಸಂದರ್ಭದಲ್ಲಿ ಬೆಣ್ಣೆ ನಗರಿ ಹೇಳಿ ಕೇಳಿ ದಾವಣಗೆರೆಯಲ್ಲಿ ಯಾಕೆ ಭದ್ರತೆ ಒದಗಿಸಲಿಲ್ಲ ಅನ್ನುವಂಥ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ವಿ. ಸಿಕ್ಕದಕ್ಕೆಲ್ಲ ಕಲ್ಲು ತೂರಿದ್ದಾರೆ ದುಷ್ಕರ್ಮಿಗಳು. ಹಾಗಾಗಿ ಮನೆಯ ಗಾಜು ಪುಡಿ ಆಗಿರೋದು, ಹಲವು ವಾಹನಗಳು ಜಖಮಾಗಿದೆ. ಈಗ ಎಲ್ಲ ಆದ ಬಳಿಕ ಪೊಲೀಸರ ಭದ್ರತೆ, ತತ್ಕ್ಷಣ ಪೊಲೀಸರು ದೌಡಾಯಿಸಿದ್ರು, ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದ್ದಾರೆ. ಬಟ್ ಈ ಘಟನೆ ಆಗೋಕ್ಕೂ ಮುಂಚೆನೆ ಯಾಕೆ ಪೊಲೀಸ್ ಇಲಾಖೆ ಅಥವಾ ಪೊಲೀಸರು ಅಲರ್ಟ್ ಆಗಲ್ಲ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ನೋಡಿ, ದಾವಣಗೆರೆಯಲ್ಲಿ ಎಷ್ಟು ರೋಷಾವೇಶ ಇತ್ತು ಅಂತ ದುಷ್ಕರ್ಮಿಗಳದ್ದು. ಶಾಂತಿಯುತವಾಗಿ ಗಣೇಶ ಮೆರವಣಿಗೆ, ಗಣೇಶ ವಿಸರ್ಜನೆಗಳು ಬಹುತೇಕ ಕಡೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ನಾಗಮಂಗಲದ ಆ ಗಲಭೆ ಪ್ರಕರಣ. ನಾಗಮಂಗಲದಲ್ಲಿ ಏನಾದರೂ ಪೊಲೀಸರು ಅಲರ್ಟ್ ಆಗ್ಬಿಟ್ಟಿದ್ರೆ, ಅಲ್ಲಿ ಶಾಂತಿಯುತವಾಗಿ ಏನಾದರೂ ಗಣೇಶನ ಮೆರವಣಿಗೆ ಆಗಿ ವಿಸರ್ಜನೆ ಆಗ್ಬಿಟ್ಟಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ಬೆಂಕಿ ಹೊತ್ಕೊಳ್ತಾ ಇರಲಿಲ್ಲ ಬಹುತೇಕ ಜಿಲ್ಲೆಗಳಲ್ಲಿ. ಆ ದ್ವೇಷದ ಕಿಡಿ ಬಹುತೇಕ ಜಿಲ್ಲೆಗಳಲ್ಲಿ ವ್ಯಾಪಿಸ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ದೃಶ್ಯ ಗಮನಿಸ್ತಾ ಇದ್ವಿ. ಕಲ್ಲು ಹಿಡ್ಕೊಂಡು ಬಂದು ತೂರ್ತಾ ಇರೋದು ದುಷ್ಕರ್ಮಿ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಸಿಕ್ಕಲ್ಲಿ ಎಲ್ಲೆಲ್ಲಿ ಕಲ್ಲು ಸಿಗುತ್ತೋ ಎಲ್ಲ ತಂದು ಎತ್ತು ಹಾಕೋದು. ಸಿಕ್ಕವ್ರ ಮೇಲೆ ಹಲ್ಲೆ, ಮನೆ ಮೇಲೆ, ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ ದುಷ್ಕರ್ಮಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದಾವಣಗೆರೆಯಿಂದ. ವಿಠಲ್, ಬೆಣ್ಣೆ ನಗರಿ ದಾವಣಗೆರೆ ಸೂಕ್ಷ್ಮ ಪ್ರದೇಶ ಅಂತೂ ಅಲ್ಲ, ಶಾಂತಿಗೆ ಹೆಸರುವಾಸಿ ದಾವಣಗೆರೆ. ಅಲ್ಲೇ ಈ ರೀತಿ ಶಾಂತಿ ಭಂಗ ಆಗುತ್ತೆ ಅಂದ್ರೆ ಏನರ್ಥ? ನಾಗಮಂಗಲದ ಕಿಡಿ ಅಲ್ಲೂ ಕೂಡ ಕಾಣಿಸ್ಕೊಳ್ತಾ ಹೇಗೆ? ಖಂಡಿತ ಶ್ರುತಿ, ಪ್ರಮುಖವಾಗಿ ಏನು ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಆಗಿರುವಂಥ ಘಟನೆ ರಾಜ್ಯವ್ಯಾಪಿನೇ ಅದು ವ್ಯಾಪಿಸಿದೆ ಅಂತಲೇ ಹೇಳ್ಬೋದು. ಅದರ ಒಂದು ಸ್ಪಾರ್ಕ್ ಇನ್ನು ದಾವಣಗೆರೆಯಲ್ಲಿ ಕಿಡಿ ಹೊತ್ತಿದ್ದು ನಿನ್ನೆ ಒಂದು ಗಣೇಶ ಮೆರವಣಿಗೆ ಸಹ ನಾವು ಸಾಕಷ್ಟು ಗಮನಿಸಿರುವಂಥದ್ದು. ಏನು ನಿನ್ನೆ ಆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಂತಹ ಆ ಒಂದು ಗಲಾಟೆ ವೇಳೆ ಏನು ಕಲ್ಲು ತೂರಾಟ ಪ್ರಕರಣ ಸಾಕಷ್ಟು ಆತಂಕವನ್ನು ಈಗ ದಾವಣಗೆರೆ ನಗರದಲ್ಲಿ ಸೃಷ್ಟಿ ಮಾಡಿ ಒಂದು ಅಶಾಂತಿಯನ್ನೇ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲನೇದಾಗಿ ಆ ಪೊಲೀಸರು ಸಹ ಸಾಕಷ್ಟು ಹರಸಾಹಸನೆ ಪಟ್ಟಿದ್ದಾರೆ. ಆದರೆ ಪೊಲೀಸರ ಕಣ್ಣು ತಪ್ಪಿಸಿ ಕಲ್ಲು ತೂರಾಟ ಘಟನೆ ಮಾಡುವಲ್ಲಿ ಏನು ಆ ಕಿಡಿಗೇಡಿಗಳು ಒಂದು ಪ್ರಮುಖ ಪಾತ್ರ ವಹಿಸಿರೋದು ಪಕ್ಕ ಪ್ಲಾನ್ ಮೇಲೆ ಮಾಡಿದ್ದಾರೆ ಅನ್ನೋಂಥದ್ದು ಇಲ್ಲಿ ಮೇಲ್ನೋಟಿಗೆ ಕಂಡು ಬರ್ತಿರುವಂಥದ್ದು ಶ್ರುತಿ. ಇನ್ನು ಈ ಘಟನೆಯಲ್ಲಿ ಏನು ಸಾಕಷ್ಟು ಅಂದರೆ ಬೇತೂರು ರಸ್ತೆಯಲ್ಲಿ ಬರುವಂತಹ ಆನೆಕೊಂಡ ಭಾಗದಲ್ಲೇ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಸಹ ಏನು ಸಾಕಷ್ಟು ಕಲ್ಲು ತೂರಾಟ ಆಗಿರುವಂಥದ್ದು. ಆ ಏರಿಯಾದಲ್ಲಿರುವಂತಹ ಸುಮಾರು ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ವಾಹನಗಳ ಮೇಲೆ ಕಲ್ಲು ತೂರಾಟಗಳನ್ನ ಮಾಡ್ತಾರೆ, ಮನೆ ಮುಂದೆ ನಿಲ್ಲಿಸಿದಂಥ ಬೈಕ್ಗಳನ್ನು ಜಖಂಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 5ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿರುವಂಥದ್ದು, ಸುಮಾರು 4 ಕಾರುಗಳು ಏನು ಇಲ್ಲಿ ಘಟನೆಯಲ್ಲಿ ಏನು ಪುಡಿ ಆಗಿರುವಂಥದ್ದು. ನಾನು ನಿಮಗೆ ಒಂದು ಕಾರಣ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಆ ಒಂದು ಇಲ್ಲಿ ಪಕ್ಕದಲ್ಲಿರುವಂಥ ಈಕೋ ಕಾರು ಸಹ ನಿನ್ನೆ ಈ ಕಲ್ಲು ತೂರಾಟ ಘಟನೆಯಲ್ಲಿ ಜಖಂಗೊಂಡಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಶ್ರುತಿ. ನೋಡಿ, ಆ ಕಡೆ ಡೋರಿನ ಸಂಪೂರ್ಣ ಗ್ಲಾಸು ಪುಡಿಯಾಗಿ ಆ ಸೀಟ್ ಮೇಲೆ ಬಿದ್ದಿರುವಂಥದ್ದು. ಈ ಘಟನೆ ತೀವ್ರತೆಯನ್ನು ನೋಡಿದರೆ ನಿಜಕ್ಕೂ ಒಳಗಡೆ ಯಾರಾದರೂ ಇದ್ದರೆ ಅವರು ಜೀವಂತವಾಗಿರೋದು ಕೂಡ ಸಾಕಷ್ಟು ಒಂದು ಕಷ್ಟ, ಅವರ ಸಾವೇ ಸಂಭವಿಸುತ್ತೆ ಅನ್ನುವಂಥ ಒಂದು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಈ ದೃಶ್ಯ ನೋಡಿದರೆ. ಆ ಶೀಟ್ ಮೇಲೆ ಬಿದ್ದಿರುವ ಗ್ಲಾಸಿನ ಪುಡಿಗಳಾಯಿತು, ಅದರಂತೆ ಆ ಮುಂದಿನ ಅಂದರೆ ಫ್ರಂಟ್ ಗ್ಲಾಸು ಸಹ ಏನೋ ಛಿದ್ರವಾಗಿ ನಾವು ಹೋಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸುತ್ತಿ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ನಿಜಕ್ಕೂ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದ್ದು ಸಹ ಇವತ್ತಿನ ಬೆಳಗಿನ ಜಾವವನ್ನು ದಾವಣಗೆರೆ ಜನತೆ ಆತಂಕದಲ್ಲಿ ಆರಂಭ ಮಾಡಿದಾರೆ ಅಂತಲೇ ಹೇಳ್ಬೋದು ಶ್ರುತಿ. ಇನ್ನು ಶ್ರುತಿ, ಇಲ್ಲಿ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿಗಳು ಸಹ ಇದ್ದಾರೆ, ಅವರು ನಾನೀಗ ಮಾತಾಡ್ತಾ ಹೋಗ್ತೇನೆ. ಸರ್, ನಿನ್ನೆ ಎಷ್ಟು ಸಮಯದಲ್ಲಿ ನಡೆದಿರುವಂಥ ಘಟನೆ ಸರ್ ಇದು? ನಿನ್ನೆ ಸುಮಾರು ಒಂದು 7:45-8 ಗಂಟೆ ಒಳಗೆ ನಡೆದಿರ್ತಕ್ಕಂಥ ಟೈಮ್ ಸರ್ ಇದು.
ನಾವು ಸಂಜೆ ಅಲ್ಲಿ ಆ ಕಡೆ ಎಲ್ಲ ಗಲಾಟೆ ಆಗ್ತದೆ ಅಂದರೆ ನಾವೆಲ್ಲ ವ್ಯಾಪಾರ ಮಾಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥವ್ರೆಲ್ಲ ರೈತರು ಮತ್ತು ಚಿಕ್ಕದಾಗಿ ದನ ಕಟ್ಕೊಂಡು ಹಾಲ್ಗಿಲ್ ಮಾರ್ಕೊಂಡು ಜೀವನ ಮಾಡ್ತಕ್ಕಂಥ ಜನ ಮತ್ತು ಪೂರ್ತಿ ಶಾಂತಿಯಿಂದ ಇರ್ತಕ್ಕಂಥ ಒಂದು ಏರಿಯಾ ಸರ್ ಇದು ಆನೆಕೊಂಡ ಅಂತ ಕರೀತಾರೆ. ಇದು ಪೂರ್ತಿ ಗ್ರಾಮದ ವಾತಾವರಣ ಇದೆ. ಇಲ್ಲಿ ಯಾವುದೇ ರೀತಿ ಗಲಾಟೆ ಆಗಲಿ ದೊಂಬೆ ಆಗಲಿ ಆ ಥರ ಯಾವುದು ಕೂಡ ಆ ಥರ ಜನಗಳು ಯಾರೂ ಇಲ್ಲ. ಅಲ್ಲಿ ಎಲ್ಲ ದುಡ್ಡು ತಿಂತಕ್ಕಂಥ ಜನ ಇದ್ದಾರೆ. ನಾನು ಸುಮಾರು ಒಂದು 7:45ಗೆ ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ಟು ನಾನು ಬೈಕ್ ನಿಲ್ಲಿಸಿ ಒಳಗೋಗಿ ಬಟ್ಟೆ ಬಿಟ್ಟು ಮುಖ ತೊಗೊಂಡು ಹೊರ ಬರೋ ಅಷ್ಟೊತ್ತಿಗೆ ಗಲಾಟೆ ಶುರುವಾಗ್ಬಿಟ್ಟು ಸರ್. ಇಲ್ಲಿ ಅಲ್ಲಿ ಬರ್ತಾ ಮಟ್ಟಿ ಕೆಳಗಡೆ ಬಂದು ಸುಮಾರು ಒಂದು 60-70 ಹುಡುಗರು ಬಂದುಬಿಟ್ಟು ಎಲ್ಲ ಚಿಕ್ಕ ಹುಡುಗರು, ಒಂದು 15-18 ವರ್ಷದ 20 ವರ್ಷದ ಒಳಗಿರ್ತಕ್ಕಂಥ ಹುಡುಗರು ಬಂದುಬಿಟ್ಟು ಅಲ್ಲೆಲ್ಲ ಕಲ್ಲು ಹೊಡ್ಕೊಂತ ಬಂದು ಸುಮಾರು ಅಲ್ಲೊಂದು 2-3 ಕಾರಿಗೆ ಕಲ್ಲು ಹೊಡೆದಿದ್ದಾರೆ. ಮತ್ತು ನಮ್ಮದೊಂದು ಮನೆಗೆ ಕಿಟಕಿ ಗ್ಲಾಸಿಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಮತ್ತು ಇದೊಂದು ಕಾರಿಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಇನ್ನೊಂದು 7-8 ಸುಮಾರು ಬೈಕ್ಗಳಿಗೆ ಎಲ್ಲ ಕಲ್ಲು ಹೊಡೆದಿದ್ದಾರೆ. ಆಮೇಲೆ ಶ್ರುತಿ ತಾವು ಗಮನಿಸ್ಬೋದು, ನಿಜಕ್ಕೂ ಇಲ್ಲಿ ಒಂದು ಆತಂಕ ಏನು ವಾತಾವರಣವೇ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಈ ದಾವಣಗೆರೆಯ ಅಶಾಂತಿಯನ್ನು ಯಾವ ರೀತಿ ಸುಸ್ಥಿತಿಗೆ ಜಿಲ್ಲಾಡಳಿತ ತರತ್ತನ್ನೋದೇ ಇಲ್ಲಿ ಒಂದು ಕುತೂಹಲ ಆಗಿರುವಂಥದ್ದು. ಓಕೆ ವಿಠಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅಂದು ನಡೆದ ಒಂದು ಕೋಮು ದಳ್ಳೂರಿ ಇಡೀ ನಗರವನ್ನೇ ಆತಂಕಕ್ಕೆ ದೂಡ್ಬಿಟ್ಟಿತ್ತು. ಹೇಳಬೇಕು ಅಂದ್ರೆ ಅಂದು ಆವರಿಸಿದ ಬೆಂಕಿಯ ಕಿಡಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅಂಥ ಘಟನೆಗೆ ಮತ್ತೊಂದು ಸಾಕ್ಷಿಯ ಎಕ್ಸ್ಕ್ಲೂಸಿವ್ ರಿಪಬ್ಲಿಕಾಣಗೆ ಲಭ್ಯ ಆಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂದಮಂಗಲಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಾಕ್ಷಿ. ನಿಗಿ ಕೆಂಡದಂತಾಗಿತ್ತು ನಾಗಮಂಗಲ. ಅಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇತ್ತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.